ಜನಾರ್ದನ್ ರೆಡ್ಡಿ A1 ಆರೋಪಿ ಸ್ಥಾನದಲ್ಲಿದ್ದರೆ ಜನಾರ್ದನ್ ರೆಡ್ಡಿಯ ಸಹೋದರ ಸೋಮಶೇಖರ ರೆಡ್ಡಿ A2 ಆರೋಪಿ ಸ್ಥಾನದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ, ಬ್ರೇಕಿಂಗ್ ನೋಡ್ಕೊಂಬರೋಣ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತ ಬಲಿ ಪ್ರಕರಣ. ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲು. ಸುಮೋಟೋ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ A1, ಸೋಮಶೇಖರ್ ರೆಡ್ಡಿ A2, A3 ಆರೋಪಿಯಾಗಿ ರಾಮುಲು, A3 ಆರೋಪಿಯಾಗಿ ಬಿ ಶ್ರೀರಾಮುಲು, ಕೈ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ A4 ಆರೋಪಿಯಾಗಿ ಪಟ್ಟಿಯಲ್ಲಿದ್ದಾರೆ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ದೂರು ಆಧರಿಸಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. A1 ಆರೋಪಿ ಸ್ಥಾನದಲ್ಲಿ ಜನಾರ್ದನ್ ರೆಡ್ಡಿ ಇದ್ದರೆ A2 ಆರೋಪಿ ಸ್ಥಾನದಲ್ಲಿ ಸೋಮಶೇಖರ್ ರೆಡ್ಡಿ ಇದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತನ ಬಲಿ ಪ್ರಕರಣ ಈಗ ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸುಮೋಟೋ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ A1 ಆರೋಪಿ ಸ್ಥಾನದಲ್ಲಿದ್ದರೆ ಸೋಮಶೇಖರ ರೆಡ್ಡಿ A2 ಆರೋಪಿ ಸ್ಥಾನದಲ್ಲಿದ್ದಾರೆ. ಇನ್ನು ಬಿ ಶ್ರೀರಾಮುಲು A3 ಆರೋಪಿ ಪಟ್ಟಿಯನ್ನು ಹೊತ್ತರೆ ಕೈ ಶಾಸಕರಾದಂತಹ ಅಂದರೆ ಕಾಂಗ್ರೆಸ್ಸಿನ ಬಳ್ಳಾರಿ ನಗರದ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ A4 ಆರೋಪಿಯಾಗಿದ್ದಾರೆ ಮತ್ತು ನಾರಾ ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿ ಅವರು ಕೂಡ A4 ಆರೋಪಿಯಾಗಿ ಪಟ್ಟಿಯಲ್ಲಿದ್ದಾರೆ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಯನ್ನು ಪಡಿಸಿದರು, ಅದರ ಜೊತೆಗೆ ದಾಂಧಲೆಗೆ ಬಂದಂಥವರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದರು, ಬಾಟಲ್ ತೂರಾಟವನ್ನು ಮಾಡಿದರು ಅನ್ನುವಂತಹ ಆಧಾರದ ಮೇಲೆ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿಯವರು ದೂರನ್ನು ಆಧರಿಸಿ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಯಾರೂ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ, ತಾವಾಗ ತಾವೇ ಸುಮೋಟೋ ಕೇಸನ್ನು ಹಾಕ್ಕೊಂಡು 4 ಜನರ ಮೇಲೆ A1, A2, A3, A4 ಆರೋಪದ ಪಟ್ಟಿಯನ್ನು ಸೃಷ್ಟಿ ಮಾಡಿಕೊಂಡು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಒಂದು ಕಡೆ ಬಳ್ಳಾರಿ ನಗರದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಒಂದು ಕಡೆ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ. ಏನು ಎಫ್ಐಆರ್ ದಾಖಲು ಮಾಡ್ತಾರೆ ಅಂತಂದರೆ ಜನಾರ್ದನ್ ರೆಡ್ಡಿಯವರ ಮೇಲೆ ಒಂದು ಎಫ್ಐಆರ್ ದಾಖಲಾಗುತ್ತೆ. ನಾಟ್ ಓನ್ಲಿ ಆನ್ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಬಿ ಶ್ರೀರಾಮುಲು, ಅದಾದ ಮೇಲೆ ಅಲಿ ಖಾನ್ ಅನ್ನುವಂತಹ ಒಟ್ಟು 11 ಜನರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. 11 ಜನರ ಮೇಲೆ ಎಫ್ಐಆರ್ ದಾಖಲಾದ ಮೇಲೆ ಇವರಿಷ್ಟು ಜನರ ಮೇಲೆ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಇನ್ನು ಈ ಕಡೆಯಿಂದ ಆ್ಯಕ್ಷನ್ ಬಂದ ಮೇಲೆ ಆ ಕಡೆಯಿಂದ ರಿಯಾಕ್ಷನ್ ಬರಬೇಕಲ್ಲ, ಆ ಕಡೆಯಿಂದ ಜನಾರ್ದನ್ ರೆಡ್ಡಿ ಮತ್ತು ಗ್ಯಾಂಗ್ ಏನು ಮಾಡುತ್ತೆ ಅಂತಂದರೆ ನಾರಾ ಭರತ್ ರೆಡ್ಡಿಯ ತಂದೆ ಆದಂತಹ ನಾರಾ ಸೂರ್ಯನಾರಾಯಣ ರೆಡ್ಡಿ, ಭರತ್ ರೆಡ್ಡಿಯ ಆಪ್ತ ಆಗಿರುವಂತಹ ಸತೀಶ್ ರೆಡ್ಡಿ ಇವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ. ಇವ್ರ ಮೇಲೆ ಎಫ್ಐಆರ್ ದಾಖಲು ಮಾಡ್ತಾರೆ, ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡ್ತಾರೆ. ಇದು ರಾಜಕೀಯ ಸಂಘರ್ಷಗಳಲ್ಲಿ ಮೋಸ್ಟ್ ಕಾಮನ್, ಪರಸ್ಪರ ಎಫ್ಐಆರ್ ದಾಖಲು ಮಾಡ್ಕೊಳ್ಳುವಂಥದ್ದು, ಕಂಪ್ಲೇಂಟ್ ಕೊಡುವಂಥದ್ದು. ಆದರೆ ಬಳ್ಳಾರಿಯ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ದೂರನ್ನು ಆಧರಿಸಿ ಬಳ್ಳಾರಿಯ ಇದೇ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಪರಸ್ಪರ ಎಫ್ಐಆರ್ ಮಾಡ್ಕೊಂಡಿದ್ದಾರೆ. ಅದೇ ಪೊಲೀಸ್ ಠಾಣೆಯಲ್ಲಿನೇ ಈಗ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಳ್ಳಲಾಗಿದೆ. ಈ ಸುಮೋಟೋ ಕೇಸ್ನಲ್ಲಿ A1 ಆರೋಪಿಯಾಗಿ ಜನಾರ್ದನ್ ರೆಡ್ಡಿ, A2 ಆರೋಪಿಯಾಗಿ ಸೋಮಶೇಖರ ರೆಡ್ಡಿ, A3 ಆರೋಪಿಯಾಗಿ ಬಿ ಶ್ರೀರಾಮುಲು, A4 ಆರೋಪಿಯಾಗಿ ಸತೀಶ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಇವರುಗಳು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ವಾಲ್ಮೀಕಿ ಪುತ್ಥಳಿ ಅನಾವರಣ ನಿಮಿತ್ತ ರೆಡ್ಡಿ ಮನೆ ಬಳಿ ಬ್ಯಾನರ್ ಅಳವಡಿಕೆ ಪ್ರಕರಣ ಪ್ರಾರಂಭ ಆಗಿದ್ದೆ. ಈ ಬ್ಯಾನರ್ಗಳಿಗೆ ಜನಾರ್ದನ್ ರೆಡ್ಡಿಯ ಮನೆ ಬಳಿ ಬ್ಯಾನರ್ ಹಾಕೋದಕ್ಕಂತ ಬಂದಾಗ
ಜಗಳ ಪ್ರಾರಂಭ ಆಯಿತು. ಅಳವಡಿಸಿದಂತಹ ಬ್ಯಾನರ್ ಅನ್ನು ಕಿತ್ತು ಹಾಕಿದಂತಹ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅಂದು ಸಂಜೆ 6 ಗಂಟೆಗೆ ಸ್ಥಳಕ್ಕೆ ಬಂದಿದ್ದಂತಹ ಸತೀಶ್ ರೆಡ್ಡಿ ಮತ್ತು ಆತ ಬೆಂಬಲಿಗರು. ಆಗ ಜನಾರ್ದನ್ ರೆಡ್ಡಿ ಸತೀಶ್ ರೆಡ್ಡಿ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಪರಿಸ್ಥಿತಿ ನಿಭಾಯಿಸಲು ಹರಸಾಹಸವನ್ನು ಪೊಲೀಸರು ಪಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪೊಲೀಸರ ಎಚ್ಚರಿಕೆಯ ಬಳಿಕವೂ ಕೂಡ ಘಟನಾ ಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡುತ್ತಾರೆ. ಮಾಜಿ ಸಚಿವ ಬಿ ಶ್ರೀರಾಮುಲು, ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಬೆಂಬಲಿಗರೊಂದಿಗೆ ಅಲ್ಲಿ ಬಂದದ್ದು ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಅನ್ನುವಂತಹ ವಿಚಾರ ಕಂಡುಬಂದಿದೆ. ಆ ಬಳಿಕ ತಮ್ಮ ಬೆಂಬಲಿಗರ ಜೊತೆ ಬಂದಿದ್ದಂತಹ ಶಾಸಕ ನಾರಾ ಭರತ್ ರೆಡ್ಡಿ ಈ ವೇಳೆ ಇಬ್ಬರು ಬೆಂಬಲಿಗರಿಂದ ಕಲ್ಲು ತೂರಾಟ ಆಗಿದೆ, ದೊಣ್ಣೆಯಿಂದ ಬಡಿದಾಟ ಆಗಿದೆ. ಈ ವೇಳೆ ಕರ್ತವ್ಯದಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗೂ ಕೂಡ ಪೆಟ್ಟುಗಳು ಬಿದ್ದಿವೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗಿದೆ, ಅದರ ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಪೆಟ್ಟು ಕೂಡ ಬಿದ್ದಿದೆ, ಪೊಲೀಸರಿಗೆ ಪೆಟ್ಟು ಕೂಡ ಬಿದ್ದಿದೆ. ಡಿವೈಎಸ್ಪಿ ಸಿಬ್ಬಂದಿಯಾದಂತಹ ಶ್ರೀನಿವಾಸ್ ಮಂಜುನಾಥ ಸೇರಿ ಹಲವರಿಗೆ ಪೆಟ್ಟು. ಕರ್ತವ್ಯಕ್ಕೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಸತೀಶ್ ರೆಡ್ಡಿ ಬೆಂಬಲಿಗರ ಅಡ್ಡಿಯಾಗಿದೆ ಅನ್ನುವಂತಹ ವಿಚಾರಗಳು ಕಂಡು ಕೇಳಿ ಬರ್ತಾ ಇದೆ. ಕಾನೂನು ಕ್ರಮ ಆಗಬೇಕು ಅಂತ ದೂರು ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ನಿಮಿತ್ತ ರೆಡ್ಡಿ ಮನೆ ಬಳಿ ಬ್ಯಾನರ್ ಅಳವಡಿಕೆ ವಿಚಾರ. ಜನಾರ್ದನ್ ರೆಡ್ಡಿಯ ಮನೆಯ ಬಳಿಗೆ ಬ್ಯಾನರ್ ಹಾಕೋದಕ್ಕಂತ ಬರ್ತಾರೆ. ಎಲ್ಲ ಸುಸೂತ್ರವಾಗಿದ್ದರೆ ನಿನ್ನೆ ಅಂದರೆ ಜನವರಿ 3ನೇ ತಾರೀಕು ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣ ಅನ್ನುವಂಥದ್ದು ಆಗಬೇಕಿತ್ತು, ಎಲ್ಲ ಸರಿಯಾಗಿದ್ದರೆ. ಆದರೆ ಊರು ತುಂಬ ಬ್ಯಾನರ್ ಹಾಕಬೇಕು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಾರಾ ಭರತ್ ರೆಡ್ಡಿಯ ಆತ್ಮೀಯ ಬಳಗದವರು, ಆಪ್ತರು ಬ್ಯಾನರ್ ಹಾಕೋದಕ್ಕಂತ ಪ್ರಾರಂಭ ಮಾಡಿದರು. ರೆಡ್ಡಿ ಮನೆ ಅಂದರೆ ಜನಾರ್ದನ್ ರೆಡ್ಡಿಯವರ ಮನೆ ಕಾಂಪೌಂಡ್ ಮುಂದೆ ಬ್ಯಾನರ್ ಹಾಕೋದಕ್ಕಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿಯವರ ಆತ್ಮೀಯ ಸತೀಶ್ ರೆಡ್ಡಿ ತನ್ನ ಬೆಂಬಲಿಗರನ್ನು ಕರೆದುಕೊಂಡು ಜನಾರ್ದನ್ ರೆಡ್ಡಿ ಮನೆ ಹತ್ತಿರಕ್ಕೆ ಬ್ಯಾನರ್ ಹಾಕೋಕ್ಕೆ ಹೋಗಿದ್ದಾರೆ. ಜನಾರ್ದನ್ ರೆಡ್ಡಿಯವರ ಮನೆ ಹತ್ತಿರಕ್ಕೆ ಬ್ಯಾನರ್ ಹಾಕೋಕ್ಕೆ ಹೋಗಿದ್ರೆ ಏನು ಸಮಸ್ಯೆ ಇರ್ತಾ ಇರಲಿಲ್ಲ. ಆದರೆ ಜನಾರ್ದನ್ ರೆಡ್ಡಿಯವರ ಮನೆ ಕಾಂಪೌಂಡಿಗೆ ಬ್ಯಾನರ್ ಹಾಕೋದಕ್ಕಂತ ಹೋಗಿದ್ದಾರೆ. ಆಗ ಜನಾರ್ದನ್ ರೆಡ್ಡಿಯ ಮನೆಯ ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲಿ ಬ್ಯಾನರ್ ಹಾಕಬೇಡಿ ಅಂತ ಹೇಳಿದ್ದಾರೆ. ಆಗ ಮಾತಿಗೆ ಮಾತು, ಸಂಘರ್ಷಕ್ಕೆ ಸಂಘರ್ಷ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮತ್ತೊಂದು ಕಡೆ ಸತೀಶ್ ರೆಡ್ಡಿ ಬೆಂಬಲಿಗರು, ಇಬ್ಬರಿಗೂ ಮಾತಿನ ಚಕಮಕಿ ನಡೆದಿದೆ. ಪೊಲೀಸರು ಅಲ್ಲಿಗೂ ಕೂಡ ಬಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಇಮಿಡಿಯೇಟ್ಲಿ ರಾಮುಲುಗೂ ಫೋನ್ ಮಾಡಿ, ರಾಮುಲು ನನ್ನ ಮನೆ ಹತ್ತಿರಕ್ಕೆ ಹಿಂಗೆ ಆಗ್ತಾ ಇದೆ ನೋಡು ಅಂತ. ರಾಮುಲು ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಬುದ್ಧಿ ಹೇಳುವಂತಹ ಕೆಲಸ ಮಾಡಿದರೂ ಕೂಡ ಏನು ಯೂಸ್ ಆಗಲಿಲ್ಲ. ಅದಾದಮೇಲೆ ರಾಮುಲು ನೇರವಾಗಿ ಫೀಲ್ಡಿಗೆ ಬರ್ತಾರೆ. ಅದೇ ಟೈಮಿಗೆ ಗಂಗಾವತಿಯಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದು ಇಳಿತಾರೆ. ಬಳ್ಳಾರಿಗೆ ಬಂದು ಇಳಿದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಬರ್ತಾ ಇದ್ದ ಹಾಗೆಯೇ ಬರ್ತಾ ಇದ್ದಾಗೇ ಫೈರಿಂಗ್ ಅನ್ನೋದು ಪ್ರಾರಂಭ ಆಗುತ್ತೆ. ಜನಾರ್ದನ್ ರೆಡ್ಡಿ ಬಂದಿದ್ದಕ್ಕೇ ಫೈರಿಂಗ್ ಆಯಿತು, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕಂತಲೇ ಇಷ್ಟೆಲ್ಲ ಗೊಂದಲಗಳು ಪ್ರಾರಂಭ ಆಯಿತು ಅನ್ನುವಂಥದ್ದು ಆರೋಪವನ್ನು ಜನಾರ್ದನ್ ರೆಡ್ಡಿ ಮಾಡ್ತಾರೆ. ಒಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿಯ ಮೇಲೆ ಹಲ್ಲೆ ಮಾಡುವಂತಹ ಚೀಪ್ ಪಾಲಿಟಿಕ್ಸನ್ನು, ಚಿಲ್ಲರ್ ರಾಜಕಾರಣವನ್ನು ನಾನು ಮಾಡಲ್ಲ ಅಂತ ಈ ಕಡೆ ಒಂದು ಕಡೆ ನಾರಾ ಭರತ್ ರೆಡ್ಡಿ ಹೇಳ್ತಾರೆ. ಅದರ ಜೊತೆಗೆ ಪ್ರಚೋದನಕಾರಿ ಹೇಳಿಕೆಗಳು ಕೂಡ ಬಂತು ನಾರಾ ಭರತ್ ರೆಡ್ಡಿ ಅಂತ. ಬಳ್ಳಾರಿ ಜನ ಶಾಂತಿ ಸುಭಿಕ್ಷೆಯನ್ನು ಬಯಸ್ತಾ ಇದ್ದಾರೆ, ಆ ಕಾರಣಕ್ಕೆ ಇದನ್ನು ಇಲ್ಲಿಗೆ ಬಿಡ್ತಾ ಇದ್ದೀನಿ, ಇಲ್ಲಾಂದರೆ ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ದೆ ಅನ್ನುವಂಥ ಮಾತು. ಬೇಸಿಕಲಿ ಜನಾರ್ದನ್ ರೆಡ್ಡಿ ಅವರಿಗೂ ಮತ್ತು ನಾರಾ ಭರತ್ ರೆಡ್ಡಿಯ ತಂದೆ ಸೂರ್ಯನಾರಾಯಣ ರೆಡ್ಡಿ ಇವರಿಬ್ಬರಿಗೂ ಕೂಡ ಮೊದಲಿನಿಂದಲೂ ಹತ್ರ ಒಂದು 20 ವರ್ಷದಿಂದಲೂ ಬರ್ತಾ ಇಲ್ಲ ಅನ್ನುವಂಥದ್ದು ಇಡೀ ಬಳ್ಳಾರಿಗೆ ಗೊತ್ತಿರುವಂತಹ ಸಂಗತಿ. ಮೊದಲು ಎಲ್ಲರೂ ಒಂದೇ ಪಾರ್ಟಿಯಲ್ಲಿ ಇದ್ದಂಥವ್ರು, ಎಲ್ಲರೂ ಒಂದೇ ಪಕ್ಷದಲ್ಲಿದ್ದರು. ಅದೇನಾಯ್ತು ಏನೋ ಗೊತ್ತಿಲ್ಲ, ಪೊಲಿಟಿಕಲಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ಬೇರೆ ಆದರು. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂತಹ ಸೂರ್ಯನಾರಾಯಣ ರೆಡ್ಡಿ ಭಾರತೀಯ ಜನತಾ ಪಾರ್ಟಿಯನ್ನು ತ್ಯಜಿಸಿ JDSಗೆ ಬರ್ತಾರೆ. ಆಮೇಲೆ ಅಲ್ಲಿಯಿಂದ ಹಿ ಶಿಫ್ಟೆಡ್ ಟು ಕಾಂಗ್ರೆಸ್.